ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಶ್ರುತಿ. ನಾನು ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ರೋಸ್ ಕುಕೀಸ್ ಮಾಡ್ತಾ ಇದ್ದೀನಿ. ನೋಡೋಣ ಅದನ್ನ ಹೇಗ್ ಮಾಡೋದು ಅಂತ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇದೇ ಮೊದಲನೇ ಸಾರಿ ವಿಸಿಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ನಾನು 1 ಕಪ್ ಅಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ, ಮತ್ತು 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ 3/4 ಕಪ್ ಅಷ್ಟು, ಮತ್ತು ಏಲಕ್ಕಿನ ಪುಡಿ ಮಾಡಿರೋಂಥದ್ದು 1/2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಂದು ಸ್ವೀಟಿಗೆ ಉಪ್ಪು ಹಾಕೋದ್ರಿಂದ ಟೇಸ್ಟು ಸಕ್ಕತ್ತಾಗಿರುತ್ತೆ, ಹಾಗಾಗಿ ನಾನು ಇದಕ್ಕೆ ಚಿಟಿಕೆಯಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಡ್ರೈ ಹಾಕಿನೇ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಕಪ್ಪಷ್ಟು ಹಾಲು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಹಾಲು ತುಂಬಾ ಹಾಕಬೇಕು. ನಾನು ಮೊದಲನೇದಾಗೆ 1 ಕಪ್ಪು ಮಾತ್ರ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಎಲ್ಲನೂ ಒಟ್ಟಿಗೆ ಹಾಕಿದ್ರೆ ಗಂಟು ಆಗಿಬಿಡುತ್ತೆ, ಹಾಗಾಗಿ ಇದಕ್ಕೆ ನಾನು ಸ್ವಲ್ಪನೇ ಹಾಲನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಮತ್ತೆ 1/2 ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ 1/2 ಕಪ್ಪಷ್ಟು ಹಾಲು ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಗಂಟು ಹಾಕೋದಿಲ್ಲ. ಈ ಕುಕ್ಕೀಸ್ನ ಮನೆಯಲ್ಲೇ ಸುಲಭವಾಗಿ ಎಲ್ಲರೂ ಮಾಡ್ಬೋದು, ಯಾಕಂದರೆ ಇದಕ್ಕೆ ನಾವು ಕಡಿಮೆ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿರೋ ಅಂಥದ್ದು. ಮತ್ತು ಇದನ್ನು ಮಕ್ಕಳೂ ಸಹ ಟ್ರೈ ಮಾಡ್ಬೋದು, ಅಷ್ಟು ಸುಲಭವಾಗಿ ಮಾಡ್ಬೋದು. ಇದನ್ನು ನಾನು ಹೇಳೋ ಮೆಥಡನ್ನು ನೀವು ಫಾಲೋ ಮಾಡಬೇಕು ಅಷ್ಟೇ. ನೋಡಿ, ಇದನ್ನು ನಾನು ಮತ್ತೆ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗಟ್ಟಿ ಬ್ಯಾಟರ್ ಇದೆ, ಹಾಗಾಗಿ ಇದಕ್ಕೆ ನಾನು ಮತ್ತೆ 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಮಾತ್ರ ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏನಕ್ಕೋಸ್ಕರ ಅಂದರೆ ಇದು ಬ್ಯಾಟರು ತುಂಬ ತೆಳು ಆಗಬಾರ್ದು. ತುಂಬ ತೆಳು ಆಗಿಬಿಟ್ರೆ ಏನಾಗುತ್ತೆ, ಮೋಲ್ಡಿಗೆ ಕುಕ್ಕೀಸ್ ಬ್ಯಾಟರು ನೀಟಾಗಿ ಅಂಟೋದಿಲ್ಲ. ಅದಕ್ಕೋಸ್ಕರ ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ಲೆವೆಲಿಗೆ ಬಂದಾಗ ನೋಡ್ಕೊಳ್ತಾ ಹಾಲನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ, ಯಾಕಂದರೆ ತೆಳು ಆಗಬಾರ್ದಲ್ಲ, ಅದಕ್ಕೋಸ್ಕರ. ನೋಡಿ, ಇದು ಬ್ಯಾಟರು ತಿಕ್ಕಾಗಿದೆ, ಹಾಗಾಗಿ ನಾನು ಉಳಿದಿರೋ ಅಂಥ ಹಾಲನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಾಲನ್ನು ಆ್ಯಡ್ ಮಾಡಿಕೊಂಡು ನಾನು ಇನ್ನೊಂದು ರೌಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಯಾಟರು ಈ ರೀತಿ ಕ್ರೀಮಿಯಾಗಿ ಕಾಣಿಸ್ಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕ್ರೀಮಿ ಟೆಕ್ಸ್ಚರ್ ಇದೆ ಅಂತ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ಕುಕ್ಕೀಸ್ ಬ್ಯಾಟರು ರೆಡಿಯಾಗಿದೆ ಅಂತ. ಇದಕ್ಕೆ ನಾನು ಕೊನೆಯದಾಗಿ ಕಪ್ಪು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ನೀವು ಬಿಳಿ ಎಳ್ಳನ್ನು ಸಹ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ನೀವು ಕಂಪ್ಲೀಟಾಗಿ ಇದನ್ನು ಸ್ಕಿಪ್ಪೇ ಮಾಡ್ಕೊಬೋದು. ಎಳ್ಳನ್ನು ಹಾಕಾದ್ಮೇಲೆ ಬ್ಯಾಟರ್ನ ಈ ರೀತಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕೀಸ್ ಬ್ಯಾಟರು ರೆಡಿ ಆಗಿದೆ. ಬನ್ನಿ ಈಗ ಕುಕ್ಕೀಸ್ ಮಾಡ್ಕೊಳ್ಳೋಣ. ಒಂದು ಬಾಣಲಿಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನೋಡಿ, ಇದು ನಾನ್ ಸ್ಟಿಕ್ ರೋಸ್ ಕುಕ್ಕೀಸ್ ಮೋಲ್ಡು. ಈ ನಾನ್ ಸ್ಟಿಕ್ ಮೋಲ್ಡ್ ಯೂಸ್ ಮಾಡೋದ್ರಿಂದ ನಾವು ರೋಸ್ ಕುಕ್ಕೀಸ್ನ ತುಂಬ ಈಸಿಯಾಗಿ ಮಾಡ್ಬೋದು. ಈ ಮೋಲ್ಡನ್ನು ನಾವು ಮೊದಲಿಗೆ ಈ ರೀತಿ ಕಾದಿರೋ ಎಣ್ಣೆಯಲ್ಲಿ 2 ನಿಮಿಷ ಇಟ್ಟು ಆಮೇಲೆ ನಾವು ಬ್ಯಾಟರ್ಗೆ ಡಿಪ್ ಮಾಡಬೇಕಾಗತ್ತೆ. ಮೋಲ್ಡ್ ಬಿಸಿ ಹಾಕಿಲ್ಲ ಅಂದರೆ ಬ್ಯಾಟರು ಮೋಲ್ಡಿಗೆ ನೀಟಾಗಿ ಅಂಟೋದಿಲ್ಲ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಈ ರೀತಿ ಬ್ಯಾಟರ್ಗೆ ಡಿಪ್ ಮಾಡಬೇಕು. ಬ್ಯಾಟರ್ಗೆ ಡಿಪ್ ಮಾಡಬೇಕಾದ್ರೆ ಮೋಲ್ಡನ್ನು ಅರ್ಧದಷ್ಟು ಮಾತ್ರ ಡಿಪ್ ಮಾಡಿ ಈ ರೀತಿ 1 ಸೆಕೆಂಡ್ ಇಟ್ಕೊಂಡು ತೆಗೆದು ಬಿಡಬೇಕು. ತುಂಬ ಟೈಮು ನೀವು ಡಿಪ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ಅದು ಬ್ಯಾಟರು ತಿಕ್ಕಾಗ್ಬಿಡುತ್ತೆ. ಮೋಲ್ಡಿಗೆ ಬ್ಯಾಟರು ಜಾಸ್ತಿ ಅಂಟ್ಕೊಳ್ಳುತ್ತೆ, ಆವಾಗ ಏನಾಗುತ್ತೆ, ಕುಕ್ಕೀಸು ಕ್ರಿಸ್ಪಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಮೋಲ್ಡನ್ನು ಇಟ್ಬಿಟ್ಟು ಈ ರೀತಿ ತೆಗೆದುಬಿಡಬೇಕು. ಇದು ಎಣ್ಣೆಯಲ್ಲಿ ಈ ರೀತಿ ನೋಡಿ 1-2 ನಿಮಿಷ ಬಿಟ್ಟು ಆದಮೇಲೆ ಇದು ಈ ರೀತಿ ಶೇಕ್ ಮಾಡಬೇಕು. ಶೇಕ್ ಮಾಡಿದಾಗ ಏನಾಗುತ್ತೆ, ಸಪ್ರೇಟ್ ಆಗುತ್ತೆ ಕುಕ್ಕೀಸು ಈ ರೀತಿ. ಇದಾದಮೇಲೆ ಮತ್ತೆ ನಾವು ಬ್ಯಾಟರ್ಗೆ ಮೋಲ್ಡನ್ನ ಹಾಕಿ ಮತ್ತೆ ತೆಗೆದು ಎಣ್ಣೆಯಲ್ಲಿ ಡಿಪ್ ಮಾಡಬೇಕು. ಈ ರೀತಿ 1 ಬೈ 1 ಮಾಡ್ಕೊಳ್ತಾ ಹೋಗ್ಬೋದು ಕುಕ್ಕೀಸ್ನ ಈಸಿಯಾಗಿ ನಾವು. ಮಧ್ಯದಲ್ಲಿ ಏನಾದರೂ ನಿಮಗೆ ಮೋಲ್ಡಿಗೆ ಕುಕ್ಕಿ ಬ್ಯಾಟರು ನೀಟಾಗಿ ಅಂಟ್ಕೊಳ್ತಾ ಇಲ್ಲ ಅಂತ ಅಂದರೆ ನೀವು ಮೋಲ್ಡನ್ನ ಮತ್ತೆ 2 ನಿಮಿಷ ಬಿಸಿಯಾಗಿರೋ ಎಣ್ಣೆಯಲ್ಲಿ ಇಟ್ಟು ಮತ್ತೆ ನೀವು ಬ್ಯಾಟರ್ಗೆ ಡಿಪ್ ಮಾಡಿದ್ರೆ ಆಗ ಕುಕ್ಕೀಸು ನೀಟಾಗಿ ಬರುತ್ತೆ. ಈ ಕುಕ್ಕೀಸ್ಗೆ ನಾನು ಮೊಟ್ಟೆನೂ ಸಹ ಹಾಕಿ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡ್ರಾಪ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಈ ಕುಕ್ಕೀಸು ಈ ಕಲರಿಗೆ ಬಂದರೆ ಸಾಕಾಗುತ್ತೆ. ನೋಡಿ, ನೋಡೋದಕ್ಕೆ ಇದು ಸ್ವಲ್ಪ ಸಾಫ್ಟ್ ಅಂತ ಅನಿಸುತ್ತೆ, ಬಟ್ ಇದು ತಣ್ಣಗಾದ್ಮೇಲೆ ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ.